ರಾಜ್ಯದ ಕುರ್ಚಿ ಕಿತ್ತಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಇದ್ರೂ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಅವರಿಗೆ ಅವಕಾಶ ಸಿಗ್ತಾ ಇಲ್ಲ. ಡಿಕೆಶಿಗೆ ರಾಹುಲ್ ಗಾಂಧಿ ಅವರು ಸಿಗ್ತಾ ಇಲ್ಲ. ಡಿಕೆಗೆ ದೆಹಲಿಯಲ್ಲಿ ರಾಹುಲ್ ಭೇಟಿಗೆ ಮತ್ತೆ ಅವಕಾಶ ಸಿಕ್ಕಿಲ್ಲ. ದಾವೋಸ್ ಪ್ರವಾಸವನ್ನ ರದ್ದುಗೊಳಿಸಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋದಕ್ಕೆ ಡಿಕೆ ಶಿವಕುಮಾರ್ ಕಾಯ್ತಾ ಇದ್ರು. ಕೊಟ್ಟ ಮಾತು ಉಳಿಸಿಕೊಳ್ಳುವಂತೆ ಹೈಕಮಾಂಡ್ ಬೆನ್ನು ಬಿದ್ದಿದ್ದಾರೆ ಡಿಕೆ ಶಿವಕುಮಾರ್. ರಾಹುಲ್ ಭೇಟಿಗಾಗಿ ಕಾದಿದ್ದಂತ ಡಿಕೆ ಶಿವಕುಮಾರ್ ಇಂದು ಸಂಜೆ ಬೆಂಗಳೂರಿಗೆ ವಾಪಸ್ ತೆರಳಿದ್ದಾರೆ. ಸಚಿವ ಜಮೀರ್ ರಣದೀಪ್ ಸುರ್ಜೇವಾಲಾ ಭೇಟಿ ಮಾಡಿ ಚರ್ಚೆ ಮಾಡ್ತಾ ಇರುವಂತದ್ದು. ರಣದೀಪ್ ಸುರ್ಜೇವಾಲಾ ಭೇಟಿಯಾಗಿ ಮಾತುಕತೆ ನಡೆಸಿರುವಂತಹ ಜಮೀರ್ ಅಹಮದ್ ಅವರು ರಾಜ್ಯದಲ್ಲಿ ಏನೆಲ್ಲ ಚರ್ಚೆ ಆಗಿತ್ತು. ಮೊನ್ನೆ ಮೈಸೂರಿಗೆ ಬಂದಾಗ ರಾಹುಲ್ ಗಾಂಧಿ ಅವರು ಡಿಕೆ ಶಿವಕುಮಾರ್ ಅವರಿಗೆ ದೆಹಲಿಗೆ ಬನ್ನಿ ಅಂತ ಕೂಡ ಕರೆದಿದ್ರು. ಇಲ್ಲೇನು ಆಗುತ್ತೆ, ಬದಲಾವಣೆ ಆಗುತ್ತೆ ಅನ್ನುವಂತ ಭರವಸೆಯಲ್ಲಿ ಡಿಕೆ ಶಿವಕುಮಾರ್ ಇದ್ರು. ಆದ್ರೆ 3 ದಿನಗಳಿಂದ ದೆಹಲಿಯಲ್ಲಿ ಇದ್ರೂ ಕೂಡ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತ ಅವಕಾಶ ಮಾತ್ರ ಸಿಕ್ಕಿಲ್ಲ. ದೆಹಲಿಗೆ ಹೋದ್ರೂ ಕೂಡ ಭೇಟಿ ಮಾಡಿದ್ರು ಕೂಡ ಇಲ್ಲಿ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಜಿಬಿಎ ಚುನಾವಣೆಯಲ್ಲಿ ಇವಿಎಂಗೆ ಕೋಕ್. ಈ ಬಾರಿ ಜಿಬಿಎ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಸುವಂತಹ ಯೋಚನೆಯನ್ನ ಮಾಡಲಾಗ್ತಾ ಇದೆ. ಕಳೆದ ಬಾರಿ ಬಿಬಿಎಂಪಿ ಚುನಾವಣೆಯಲ್ಲಿ ಇವಿಎಂ ಬಳಕೆ ಮಾಡಲಾಗಿತ್ತು. ಮೇ 25ರ ನಂತರ ಜಿಬಿಎ ಚುನಾವಣೆ ನಡೆಯುವಂತಹ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇವೆ. ಬ್ಯಾಲೆಟ್ ಪೇಪರ್ ಬಳಕೆಗೆ ರಾಜ್ಯ ಚುನಾವಣಾ ಆಯೋಗ ನಿರ್ಧಾರ ಮಾಡಿರುವಂತದ್ದು. ನಮ್ಮದು ಸ್ವತಂತ್ರ ಸಂಸ್ಥೆ, ಇದು ನಮ್ಮ ನಿರ್ಧಾರ ಅಂತ ಹೇಳಿ ಆಯೋಗ ಈಗ ತಿಳಿಸುವಂತದ್ದು. ಹಲವು ದಿನಗಳಿಂದ ಕಾಯ್ತಾ ಇದ್ದಂತ ಜಿಬಿಎ ಚುನಾವಣೆ ಇನ್ನೇನು ಹತ್ರ ಬರ್ತಾ ಇದೆ. ಮೇ 25ರ ನಂತರ ಜಿಬಿಎ ಚುನಾವಣೆ ನಡೆಯುವಂತ ಸಾಧ್ಯತೆ ಇದೆ. ಇದರ ಬೆನ್ನಲ್ಲೇ ಈಗ ಇವಿಎಂಗೆ ಕೋಕ್ ಕೊಡಲಾಗ್ತಾ ಇದೆ. ಇವಿಎಂಗಳ ಬದಲು ಈಗ ಬ್ಯಾಲೆಟ್ ಪೇಪರ್ ಗಳನ್ನ ಬಳಸಿ ಚುನಾವಣೆಯನ್ನ ನಡೆಸುವಂತ ಯೋಚನೆಯನ್ನ ಮಾಡಲಾಗಿದೆ. ಜಿಬಿಎ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆಗೆ ಈಗ ಯೋಚನೆ ಮಾಡಲಾಗಿರುವಂತದ್ದು. ಆದ್ರೆ ಕಳೆದ ಬಾರಿ ಬಿಬಿಎಂಪಿ ಚುನಾವಣೆಯಲ್ಲಿ ಇವಿಎಂ ನ ಬಳಸಲಾಗಿತ್ತು. ಮೇ 25ರ ನಂತರ ಈ ನಡೆಯುವಂತಹ ಮುಂದಿನ ಜಿಬಿಎ ಚುನಾವಣೆ ಏನಿದೆ ಅದರಲ್ಲಿ ಈ ಒಂದು ಬ್ಯಾಲೆಟ್ ಪೇಪರ್ ಗಳ ಬಳಕೆ ಮಾಡಿ ಚುನಾವಣೆಯನ್ನ ನಡೆಸುವಂತಹ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಬ್ಯಾಲೆಟ್ ಪೇಪರ್ ಗಳ ಬಳಕೆಗೆ ರಾಜ್ಯ ಚುನಾವಣಾ ಆಯೋಗ ಏನಿದೆ ಅದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಇದು ನಮ್ಮ ಸ್ವತಂತ್ರ ಸಂಸ್ಥೆ ಆಗಿರುವಂತ ಕಾರಣ ಇದು ನಮ್ಮ ನಿರ್ಧಾರ ಅಂತ ಹೇಳಿ ಈಗ ಆಯೋಗ ಹೇಳಿರುವಂತದ್ದು. ಈಗಾಗಲೇ ಇವಿಎಂ ಮಷೀನ್ಗಳೇನಿವೆ ಇದರ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಹಲವು ಆರೋಪಗಳನ್ನ ಮಾಡಿತ್ತು. ಇಲ್ಲೇನೋ ಆಗ್ತಾ ಇದೆ ವ್ಯತ್ಯಾಸಗಳು ಅನ್ನುವಂತ ಹಲವು ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಆ ಒಂದು ನಿಟ್ಟಿನಿಂದ ಇಲ್ಲಿ ನಮ್ಮದು ಸ್ವತಂತ್ರ ಸಂಸ್ಥೆ ಆಗಿರುವಂತ ನಮ್ಮ ನಿರ್ಧಾರದ ಆಧಾರದ ಮೇಲೆ ಈ ಒಂದು ನಿರ್ಧಾರವನ್ನ ಬ್ಯಾಲೆಟ್ ಪೇಪರ್ ಗಳನ್ನ ಬಳಸುವಂತ ಒಂದು ನಿರ್ಧಾರವನ್ನ ನಾವು ತೆಗೆದುಕೊಂಡಿದ್ದೇವೆ ಅಂತ ಹೇಳಿ ಈಗ ಆಯೋಗ ತಿಳಿಸಿದೆ.